ಒಂದು ಕಾಲದ ಭೂಗತ ದೊರೆ ಮುತ್ತಪ್ಪರಾಯು ಅವರ ಜೀವನ ಶೈಲಿ ಆಧರಿಸಿ ರಾಮ್ ಗೋಪಾಲ್ ವರ್ಮಾ ಅವರು ಒಂದು ಚಿತ್ರ ತೆಗಿತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ತಾವು ರೈ ಪಾತ್ರ ಮಾಡ್ತಾ ಇದ್ದೀರಿ ಅನ್ನೋ ಸುದ್ದಿ ಇದೆ, ಹೌದಾ? ಹೌದು. ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳನ್ನೇ ಆಧರಿಸಿ ಈ ಮಾಡ್ತಾ ಇರ್ತಕ್ಕಂಥ ಚಿತ್ರ ಭಾಳ ಅಪರೂಪದ್ದು ಅಂತ ಒಂದು ಚರ್ಚೆ ಚಾಲ್ತಿಗೆ ಬಂದಿದೆ. ಆ ಕಾರಣಕ್ಕೆ ಈ ಪ್ರಶ್ನೆ ಕೇಳಿದೆ ಅಷ್ಟೇ. ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡೋಣ ಅಂತ ಬಿಟ್ಟು ಈಗ ಸ್ಟ್ರೈಟ್ ಪಿಕ್ಚರ್ ಮಾಡೋಕ್ಕೆ ಹೋದ್ಮೇಲೆ ಇಲ್ಲ ನೀವು ಅಲ್ಲೂ ಸುಳ್ಳು ಹೇಳ್ತಾ ಇದ್ದೀರಾ, ಯಾರ್ದು ಆಧಾರಿತ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಅದು ಎರಡು ಸೇರ್ ಮಾಡ್ಬಿಡೋಣ ಅಂತ ಅಷ್ಟೇ. ಐ ಡೋಂಟ್ ನೋ ವಾಟ್ ಟು ಸೇ ಫಾರ್ ಆಲ್ ದಿಸ್. ಬಟ್ ಎನಿವೇ, ಐ ಗೆಸ್ ನನಗೆ ಭೂಗತ ದೊರೆ ಅಂತ ನೀವೇನು ಹೇಳ್ತೀರಿ, ಐ ಥಿಂಕ್ ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಅದು ನಮ್ಮ ಜನಗಳು ಕೊಟ್ಟಂಥ ಒಂದು ಹೆಸರು. ಯಾರು ನಾನು ಭೂಗತ ದೊರೆ ಅಂದ್ಕೊಂಡು ಯಾರೂ ಹೋಗಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಅದು ಈ ಕಡೆ ಇರೋ ವರ್ಗದಿಂದ ಕೊಡೋವಂಥ ಒಂದು ಹೆಸರು. ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಬಟ್ ನನಗೆ ಗೊತ್ತಿರೋ ಹಾಗೆ ಆ ಕಡೆ ಸೈಡ್ ಇರೋರ್ಗು ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಒಂದು ಕತೆ ಇದೆ. ಇಟ್ ಮೇ ಬಿ ಗುಡ್, ಬ್ಯಾಡ್, ಅಗ್ಲಿ, ದಟ್ ಇಸ್ ನಾಟ್ ದ ಪಾಯಿಂಟ್. ಆ್ಯಂಡ್ ಇಲ್ಲಿ ನಾವು ಯಾರನ್ನು ಜಸ್ಟಿಫೈ ಮಾಡೋಕ್ಕೆ ಹೋಗ್ತಾ ಇಲ್ಲ. ದಟ್ ಈಸ್ ಆಲ್ಸೋ ನಾಟ್ ಎನ್ ಅಟೆಂಪ್ಟ್ ಬೈ ರಾಮ್ ಗೋಪಾಲ್ ವರ್ಮಾ. ಇರೋದನ್ನು ಹೇಳ್ತಾ ಇದ್ದಾರೆ, ಬಟ್ ದೇರ್ ಇಸ್ ಅ ಸ್ಟೋರಿ. ಇಟ್ಸ್ ಅ ಸ್ಟೋರಿ. ಇವಾಗ ಪ್ರತಿಯೊಬ್ಬನೂ ಒಬ್ಬನ ಬಗ್ಗೆ ಕತೆ ಹೇಳ್ತಾರೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಅನ್ ಇಂಟರ್ಪ್ರಿಟೇಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ವಾಟ್ ಈಸ್ ದ ಆ್ಯಕ್ಚುಯಲ್ ಟ್ರೂತ್ ವಿ ಡೋಂಟ್ ನೋ. ಈಗ ಬಾಯಿ ಬಿಟ್ಟು ಅವರೇ ಹೇಳಿದ್ರು ಅಂದ್ರೆ ಅದೇ ಸತ್ಯ ಅಂತಲೂ ನಾನು ಹೇಳಲ್ಲ. ಇಟ್ ಇಸ್ ಅಗೇನ್ ಅನದರ್ ಇಂಟರ್ಪ್ರಿಟೇಷನ್. ಈಗ ನೀವು ಯಾರದೇ ಒಂದು ತಗೊಳ್ಳಿ, ಇವಾಗ ನೀವು ಆ ಟೈಮಿಂದ ಹಿಡಿದು ಬಹಳ ದೊಡ್ಡ ನಮ್ಮ ನ್ಯಾಷನಲ್ ಹೀರೋಗಳಿಂದ ಹಿಡಿದು ಎಂತೆಂಥವ್ರು ಪೊಲೀಸ್ ಅಧಿಕಾರಿಗಳು ಅವರು ಇವರು ಏನೇ ತೊಗೊಳಕ್ಕೆ ಹೋದ್ರು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ 1000 ಕತೆ ಸಿಗುತ್ತೆ. ದ ಬಿಗರ್ ದ ಪರ್ಸನಾಲಿಟಿ, ದ ಬಿಗರ್ ಆ್ಯಂಡ್ ಮೋರ್ ನಂಬರ್ ಆಫ್ ಸ್ಟೋರೀಸ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಅ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್. ಎಕ್ಸಾಕ್ಟ್ಲಿ. ಅವ್ರಿಗೇನು ಗೊತ್ತು, ನಾನು ಹೇಳ್ತೀನಿ ಕೇಳಿ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ಹಂಗಲ್ಲ ನಡೆದಿದ್ದು, ನಾನು ಅಲ್ಲಿದ್ದೆ, ನಾನು ಹೇಳ್ತೀನಿ ಒಂದು ಮಾತು ಕೇಳಿ ಅಂತಾರೆ. ಅಗೇನ್ ವಿ ಬಿಲೀವ್ ಅನದರ್ ಪರ್ಸನ್ ನಾವು. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದೆಲ್ಲ ಒಂದು ಸ್ಟೋರಿ. ಸೊ ದಿಸ್ ಇಸ್ ಅನದರ್ ವರ್ಷನ್ ಆಫ್ ದ್ಯಾಟ್. ನೀವು ಇದನ್ನು ಫಸ್ಟ್ ಟೈಮ್ ಸಿನಿಮಾ ಪರದೆ ಮೇಲೆ ನೋಡ್ತಾ ಇರೋದು. ಯಾಕಂದರೆ ಇದೆಲ್ಲ ಪೇಪರಲ್ಲಿ ಬಂದಿದೆ, ಪ್ರಾಬಬ್ಲಿ ಏನೋ ಬಯೋಗ್ರಫಿ ಅಂತ ಚಿಕ್ಕದಾಗಿ ಯಾವುದೊಂದು ಅಳಿಲಿದ್ರಲ್ಲಿ ಬಂದಿರ್ಬೋದು. ಬಟ್ ರಾಮ್ ಗೋಪಾಲ್ ವರ್ಮಾ ಹ್ಯಾಸ್ ಗಾನ್ ಸ್ಯಾಟ್ ವಿತ್ ಹಿಮ್. ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಒಂದು ರೀತಿ ಮಾಡಿದ್ದಾರೆ. ಅಫ್ಕೋರ್ಸ್, ಬಟ್ ಲಿಟಲ್ ಬಿಟ್ ಆಫ್ ಕಮರ್ಷಿಯಲೈಸಿಂಗ್ ಇದ್ದೇ ಇರುತ್ತೆ ಅದರಲ್ಲಿ, ಅಫ್ಕೋರ್ಸ್. ಬಟ್ ಇದೊಂದು ಪ್ರಯತ್ನ ಅಷ್ಟೇ, ಅದು ಮಾಡಬೇಕು, ಹೇಳಬೇಕು ಅಂತ. ಹಾಗಂದ್ಬಿಟ್ಟು ಯಾವುದೋ ವ್ಯಕ್ತಿನ ಹಿಡಿದು ಏನೋ ಬೇರೆ ರೂಪದಲ್ಲಿ ಸಮಾಜಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಅಲ್ಲ. ಇಟ್ ಈಸ್ ಅನದರ್ ಸ್ಟೋರಿ ಆಫ್ ದ ಸೇಮ್ ಪರ್ಸನ್. ಸೊ ಫಾರ್ ಮೀ ಆಸ್ ಅನ್ ಆ್ಯಕ್ಟರ್ ಇಟ್ ಈಸ್ ಅ ಸ್ಕ್ರಿಪ್ಟ್. ಅರ್ಥ ಆಯ್ತಾ? ನಾನು ಬುಕ್ಕನ್ನು ನೋಡಿ ಅವ್ರು ಹೇಳ್ತಾ ಇರೋ ಕತೆ ಮಾಡ್ತಾ ಇದ್ದೀನಿ ಹೊರತು ನಾನು ಹೇಳ್ತಾ ಇರೋದು ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂಥವ್ರದ್ದು ನೋ. ನಾನು ಕೇಳ್ತಾ ಇರೋದು ರಾಮ್ ಗೋಪಾಲ್ ವರ್ಮಾ ಅವ್ರು ಹೇಳ್ತಾ ಇರೋದು ಒಂದು ಕತೆ. ಅಫ್ಕೋರ್ಸ್ ನಾನು ಅವ್ರನ್ನ ಕೂಡ 1 ಸಲನೋ 2 ಸಲನೋ ಭೇಟಿಯಾಗಿದ್ದೀನಿ ಅಷ್ಟೇ. ಸೊ ಅದರಿಂದ ನಾನು ಅವ್ರನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಕರೆಕ್ಟ್. ಸೊ ಫಾರ್ ಮೀ ಇಟ್ಸ್ ಅ ಗುಡ್ ಸ್ಕ್ರಿಪ್ಟ್. ಹೇಳಿದ್ರಲ್ಲಿ ಪಾಯಿಂಟ್ಸ್ಗಳು ಚೆನ್ನಾಗಿದೆ, ವಿಷಯಗಳು ಚೆನ್ನಾಗಿದೆ. ಸೊ ಫಾರ್ ಮೀ ಐ ಆಮ್ ಗೋಯಿಂಗ್ ಟು ಡೂ ಓನ್ಲಿ ದ್ಯಾಟ್. ಬಟ್ ಅಲ್ಲೂ ಕೂಡ ನನಗೆ ಸಪೋಸ್ ನಾನು ಹೇಳ್ತಾ ಇರೋದು ನನಗೇನಾದರೂ ಸರಿಯಲ್ಲ ಅಂತ ಕಾಣಿಸಿದಲ್ಲಿ ಐ ಥಿಂಕ್ ಐ ವಿಲ್ ಹ್ಯಾವ್ ಅ ಡಿಸ್ಕಷನ್ ವಿತ್ ದ ಡೈರೆಕ್ಟರ್. ನೋ ದಟ್. ಸೊ ಇಟ್ ವಿಲ್ ಬಿ ಲೈಕ್ ದಟ್ ಫಾರ್ ಮೀ. ಬಟ್ ಐ ಆಮ್ ಹ್ಯಾಪಿ ದಟ್ ಯುನೋ ವಾಪಸ್ಸು ನಾನು ರಾಮ್ ಗೋಪಾಲ್ ವರ್ಮಾ ಅವರು ವಾಪಸ್ಸು ಒಟ್ಟಿಗೆ ಬರ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್. ಆ್ಯಂಡ್ ಮತ್ತೊಮ್ಮೆ ಕನ್ನಡದಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಇಟ್ಸ್ ನೈಸ್ ಬಿಕಾಸ್ ನಾನು ನೋಡಿರೋ ಹಾಗೆ ಒಬ್ಬೊಬ್ಬರ ಹತ್ರ ಯಾರ್ಯಾರು ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಕನ್ನಡಿ ನಕ್ಕದಾಗ ಕನ್ನಡಿ ನಮ್ಮನ್ನು ನಗುತ್ತೆ ಹೊರತು ಕನ್ನಡಿ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ. ಹಾಗೆ ನಾನು ಆ ವ್ಯಕ್ತಿನ ಮೀಟ್ ಮಾಡಿದಾಗ ನನ್ನೊಟ್ಟಿಗೆ ಚೆನ್ನಾಗಿದ್ರು ಅವರು, ನನ್ನ ಹತ್ರ ಪ್ರೀತಿಯಿಂದನೇ ಮಾತಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾನು ಆ ಸೈಡು ನೋಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಸೊ ಪ್ರಾಬಬ್ಲಿ ವಿ ಆರ್ ಟಚಿಂಗ್ ದಟ್ ಸೈಡ್ ಆಫ್ ದ ಪರ್ಸನ್, ಯುನೋ. ಸೊ ಐ ಗೆಸ್ ಇಟ್ಸ್ ಫೈನ್. ಆ್ಯಂಡ್ ಸರ್, ನಟ ಶಿವರಾಜ್ ಕುಮಾರ್ ಅವ್ರ ಜೊತೆ ತಾವು ಚಿತ್ರದಲ್ಲಿ ನಟಿಸೋ ಸಾಧ್ಯತೆಗಳಿದೆಯಾ? ಸಾಧ್ಯತೆ ಅನ್ನೋದು ಏನಿದೆ ಗೊತ್ತಾ ನಿಮಗೆ?
ಇದು ಒಂದು ಆಬ್ಸಲ್ಯೂಟ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಜಸ್ಟ್ ದೇರ್. ಪ್ರತಿಯೊಂದೂ ನಾವು ವರ್ಷ ಜನವರಿ 1 ಆಗುವಾಗ ನಾವೆಲ್ಲರೂ ಮಾಡೋದು ಹ್ಯಾಪಿ ನ್ಯೂ ಇಯರ್ ಅಂತ ಒಬ್ರಿಗೊಬ್ರು ಸೆಲೆಬ್ರೇಟ್ ಮಾಡ್ಕೋತೀವಿ ಹೊರತು ಡಿಸೆಂಬರ್ 31 ಬರೋದ್ರೊಳಗೆ ನಾವೆಲ್ಲ ಜೀವನದಲ್ಲಿ ಏನೇನು ನಡೆದಿರುತ್ತೆ, ಏನೇನು ಆಗಿರುತ್ತೆ, ಏನೇನು ಕಳಿಸಿರ್ತೀವಿ, ಏನೇನು ಕಳ್ಕೊಂಡಿರ್ತೀವಿ ಯಾವುದೂ ಗೊತ್ತಿರಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ವೈ? ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಎವ್ರಿಬಡಿ ಇವತ್ತು ಅವ್ರದ್ದು ಆಗಲಿ, ಇನ್ನೊಬ್ರದ್ದಾಗಲಿ, ಉಪೇಂದ್ರ ಅವ್ರದ್ದು ನಂದು ಕಾಂಬಿನೇಷನ್ ಆಗಲಿ, ದರ್ಶನ್ ನಾವೆಲ್ಲ ಯಾವಾಗ ಮಾಡ್ತೀವಿ ಕೇಳ್ತಾನೆ ಇರ್ತಾರೆ. ನಾವು ಯಾರಿಗೂ ಒಬ್ರಿಗೊಬ್ರಿಗಟ್ಟಿಗೆ ಆ್ಯಕ್ಟ್ ಮಾಡಬಾರ್ದು ಅನ್ನೋದು ಏನೂ ಇಲ್ಲ. ಡು ಯು ಹ್ಯಾವ್ ದ ಸ್ಕ್ರಿಪ್ಟ್? ಈಗ ಪ್ರತಿಯೊಬ್ಬರು ಒಂದು ಹೇಳ್ತೀನಿ ಕೇಳಿ, ನೀವು ಬರೆದಿದ್ದು ಅಂದ ತಕ್ಷಣ ನೀವು ಬಾಯ್ಬಿಟ್ಟು ಹೇಳೋದು ಅದು ಎಕ್ಸ್ಟ್ರಾರ್ನರಿ ಸ್ಕ್ರಿಪ್ಟ್ ನಮ್ಮ ಹತ್ರ ಇದೆ ಸರ್. ಯಾಕೆ? ನೀವು ಬರೆದಿರೋದು, ಅದಕ್ಕೆ. ಅದು ಹೇಳಬೇಕಾದವ್ರು ಯಾರು? ಕೇಳಿದವರು. ಯಾವಾಗಲೂ ಒಂದು ತಿಳ್ಕೊಳ್ಳಿ, 2 ಹೀರೋಗಳನ್ನ ಅದು ಹೆಸರು ಮಾಡಿರೋ ಅಂಥವ್ರು ಅವ್ರದ್ದೇ ಆದಂಥ ಇಷ್ಟು ಫ್ಯಾನ್ಸ್ಗಳಿರ್ತಾರೆ. ಇಬ್ಬರನ್ನ ತೊಗೊಂಡು ಒಂದೇ ಪರದೆ ಮೇಲೆ ಹಾಕಿದಾಗ ತಾವು ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಒಬ್ರಿಗೊಬ್ರು ನೋಯಿಸ್ಬಾರ್ದು, ಆ ಅಭಿಮಾನಿಗಳಿಗೆ ನಾವು ನೋಯಿಸ್ಬಾರ್ದು, ನಮ್ಮ ಅಭಿಮಾನಿಗಳಿಗೆ ಅವ್ರು ನೋಯಿಸ್ಬಾರ್ದು. ಎಲ್ಲದೂ ಸೇರಿ ಒಟ್ಟು ಎಲ್ಲರೂ ಕನ್ನಡಿಗರು. ಎಲ್ಲರೂ ಥಿಯೇಟ್ರ್ ಒಳಗಡೆ ಬರೋದು ನಮ್ಮ ಹೀರೋಗೆ ಏನಾರು ಹೇಳಿದ್ರಾ ಅಂತ ಅಂದ್ಕೊಂಬರಲ್ಲ. ಅರೆ ಅವರಿಬ್ಬರು ಒಟ್ಟಿಗೆ ಸೇರಿದ್ದಾರೆ, ಏನು ಹೇಳ್ತಾ ಇದ್ದಾರೆ ನೋಡೋಣ. ಆ ಕಣ್ಣು ಹಿಂಗಿರುತ್ತೆ ಅವರಿಬ್ಬರದು, ಹುಡುಕ್ತಾ ಇರ್ತಾರೆ ಏನು ಚಂದ, ಏನು ಚೆನ್ನಾಗಿರುತ್ತೆ ಅಂತ. ಹಿಂಗೆ ಈ ಥರ ಕಣ್ಣುಗಳನ್ನು ನಾವು ಡಲ್ ಮಾಡಬಾರ್ದು. ಸೊ ನಮ್ಮ ಹತ್ರ ಆ ಥರ ಕತೆ ಇದೆಯಾ? ನಾವು ಅಷ್ಟು ತೃಪ್ತಿ ಪಡ್ಸೋಕ್ಕಾಗುತ್ತಾ? ಯಾಕಂದರೆ ಇವತ್ತಿಗೆ ಏನಾಗ್ತದೆ, ನಾವು ವೈಯಕ್ತಿಕವಾಗಿ ಮಾಡ್ತಾರೋ ಸಿನಿಮಾಗಳೇ ಡಿಸಪಾಯಿಂಟ್ ಆಗ್ತದೆ ಕೆಲವು. ಸೊ 2 ಜನ ಹಿಂಗೆ ಸೇರಿ ಮಾಡ್ತಾ ಇದ್ದೀವಿ ಅಂದಾಗ ಒಬ್ಬ ನಿರ್ದೇಶಕನಿಗಾಗಲಿ ನಿರ್ಮಾಪಕರಿಗಾಗಲಿ ಭಾರ ಜಾಸ್ತಿ, ಎಲ್ಲ ಥರ ಪ್ರೆಷರ್ಸ್ ಇರ್ತವೆ. ಇವಾಗ ಆಸೆ ಪಡೋದು ತಪ್ಪೇ ಅಲ್ಲ. ಭಗವಂತನ ಹತ್ರ ನಾವು ಕೇಳ್ತೀವಿ, ನೀವು ಕೇಳ್ತೀವಿ, ದೇವರೇ ನನಗೊಂದು 100 ಕೋಟಿ ರೂಪಾಯಿ ಕೊಡಪ್ಪ, ಫಸ್ಟ್ ಕೇಳೋದೇ ಅದು ಎಲ್ಲರೂ. ಅಂದ್ರೆ ನಾನು ಹೇಳ್ತಾ ಇರೋದು ಏನಾರು ಒಂದು ಕೊಡು, ನನಗೂ ಹಿಂಗಿಡು ಹಂಗಿಡು. ಸಿಕ್ಕಿದ್ರೆ ಏನು ಮಾಡ್ತೀರಾ? ಈಗ ನೀವು ಕೇಳ್ತೀರಾ ಸಿಂಪಲ್, ಭಗವಂತ ನನಗೆ ಆನೆಷ್ಟು ಬಲ ಕೊಡ್ತೀನಿ ಅಂತ. ಬೆಳಗ್ಗೆ ಎದ್ದಿರೋಷ್ಟೊಳಗೆ ಹಂಗೆ ಆಗ್ಬಿಟ್ಟಿರ್ತೀರ ನೀವು. ಏನು ಮಾಡ್ತೀರಾ? ನೀವು ಮುಟ್ಟಿದೆಲ್ಲ ಸತ್ತೋಗುತ್ತೆ. ನೀವು ನೆಲದ ಮೇಲೆ ಕಾಲಿಟ್ರೆ ಹೊಡೆದೋಗುತ್ತೆ, ಒಬ್ಬರನ್ನ ತಬ್ಕೊಂಡ್ರೆ ಸತ್ತೋಗ್ತಾರೆ. ಯಾಕಂದ್ರೆ ಆ ಥರ ಬಲ ಇರುತ್ತೆ ನಿಮಗೆ. ಸೊ ವಾಟ್ ಐಮ್ ಟ್ರೈನ್ ಟು ಸೇ, ಇಟ್ಸ್ ಜಸ್ಟ್ ಬಿವೇರ್ ಆಫ್ ವಾಟ್ ಯು ವಿಶ್ ಫಾರ್ ಅಲ್ಲ. ಬಿ ಲಿಟಲ್ ಇಸ್ ಐ ಆಮ್ ಟ್ರೈನ್ ಟು ಸೇ. ಸೊ ವಿ ನೀಡ್ ಟು. ನಮ್ಮಲ್ಲಿ ಇವತ್ತವರೆಗೂ ನೀವು ಅಬ್ಸರ್ವ್ ಮಾಡಿದರೆ ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಭಾಳ ಡೆಲಿಕೇಟು ಸೌತಲ್ಲಿ. ವಿ ಆರ್ ನಾಟ್ ಲೈಕ್ ಹಿಂದಿ. ಇಟ್ಸ್ ಅ ವೆರಿ ಡೆಲಿಕೇಟ್ ಥಿಂಗ್. ನಮ್ಮ ಪ್ರತಿ ಕಲಾವಿದರಿಗೂ ಆಸೆ ಇದೆ ನಾವೆಲ್ಲ ಸೇರಿ ಒಟ್ಟೊಟ್ಟಿಗೆ ಪಕ್ವಾಗಿಲ್ಲ ಅಂತ ಹೇಳ್ತಾ ಇದ್ರ, ಅಂತ ಸ್ಕ್ರಿಪ್ಟ್ ಬರ್ತಾ ಇಲ್ಲ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸ್ಕ್ರಿಪ್ಟ್ ಬರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಿಮಗೆ ಜಾಸ್ತಿ ಇಷ್ಟನೋ ನನಗೆ ಜಾಸ್ತಿ ಇಷ್ಟ ಆಗ್ತಾರ? ಎತ್ತವ್ರಿಗೆ ಹೆಗ್ಣ ಮುದ್ದು. ಕರೆಕ್ಟ್. ಹಾಗೆ ಪ್ರತಿ ಬರಹಗಾರನು ಹೇಳೋದಿದೆ, ನನ್ನ ಹತ್ರ ಎಕ್ಸ್ಟ್ರಾರ್ನರ್ ಇದೆ, ಅವ್ರು ಯಾರು ಕೇಳ್ತಾ ಇಲ್ಲ. ಬಿಕಾಸ್ ಯು ಆರ್ ಟ್ರೈಂಗ್ ಟು ಸೆಲ್ ಯುವರ್ ಸ್ಟೋರಿ. ದಟ್ಸ್ ಆಲ್ ಇಟ್ ಇಸ್. ಬಟ್ ಇದು ನನ್ನ ಜೀವನ, ನಿಮಗೆಷ್ಟು ಆಸೆ ಇದೆ ನನ್ನ ಜೀವನದ ಬಗ್ಗೆ ನನಗಿದೆ. ಜೀವನದೊಟ್ಟಿಗೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ಅಲ್ಲಿ ಬರ್ತಾ ಇರೋರು ಒಬ್ಬರು ಶಿವಣ್ಣ ಇರ್ಬೋದು, ನಾಳೆ ದರ್ಶನ್ ಇರ್ಬೋದು, ಇವ್ರು ಇರ್ಬೋದು, ಪುನೀತ್ ಇರ್ಬೋದು, ಉಪೇಂದ್ರ ಇರ್ಬೋದು, ಇವರೆಲ್ಲರೂ ದೊಡ್ಡ ಹೆಸರುಗಳು. ಜವಾಬ್ದಾರಿ ಎಷ್ಟಿರುತ್ತೆ ಒಂದು ಪರದೆ ಮೇಲೆ? ತುಂಬ ಇರುತ್ತೆ ಇವರೇ. ತುಂಬಾ ಟೆನ್ಷನ್ ಆಗುವಂಥದ್ದು ಪರಿಸ್ಥಿತಿಗಳು. ಎಲ್ಲೋ ಒಂದು ಮಾತಾಡ್ತಾ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ತುಂಬ ಓಪನ್ ಆಗು ತೊಗೊಳಕ್ಕಾಗಲ್ಲ ಎಲ್ಲದು. ನಾವು ಪರಸ್ಪರವಾಗಿ ಚೆನ್ನಾಗೇ ಇರ್ತೀವಿ. ಈಗ ಶಿವಣ್ಣ ಅವರಾಗಲಿ ನನಗೆ ಹೇಳೇ ಸುದೀಪ್ ಅವರು ಮಾಡ್ರಿ ನೀವು ಅನ್ಬೋದು. ನಾನಿಲ್ಲ ಶಿವಣ್ಣ ಹಿಂಗೆ ಮಾಡಲೇಬೇಕಾಗುತ್ತೆ, ನಾನು ಕತ್ತಿನ ಪಟ್ಟು ಇಟ್ಕೊಳ್ಳಿ ಶಿವಣ್ಣ ಪರವಾಗಿಲ್ಲ ಅಂತ ನಾನು ಹೇಳ್ಬೋದು. ದರ್ಶನ್ ಬರ್ಬೋದು, ನಾವಿಬ್ಬರು ಫ್ರೆಂಡ್ಸ್ ಬಾರಪ್ಪ ಏನು ಮಾಡ್ತೀಯ ಮಾಡು, ಅವನು ನಂದು ಫೈಟ್ ಬೀಳ್ಬೋದು, ಏನಾಗುತ್ತೆ ನಾಳೆ ಡೆಲಿಕೇಟ್ ಆಗುತ್ತೆ, ತುಂಬ ಡೆಲಿಕೇಟ್ ಆಗುತ್ತೆ. ಸೊ ಏನಾಗುತ್ತೆ, ಪ್ರತಿ ಸತಿ ನಾವು ಯೋಚನೆ ಮಾಡಬೇಕಾಗಿದ್ದು ತುಂಬ ಇದೆ. ಸುದೀಪ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಿರುತ್ತೆ. ಆ ಥರ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಯಾವುದು? ಐ ಡೋಂಟ್ ಡ್ರೀಮ್. ಐ ಥಿಂಕ್ ನನಗೆ ಫಸ್ಟ್ ಆಫ್ ಆಲ್ ಕನಸು ಬರೋಲ್ಲ. ಆ್ಯಂಡ್ ಯಾವ ಕನಸನ್ನು ನಾನು ಕನಸನ್ನ ಬಿಡೋಲ್ಲ. ಐ ಥಿಂಕ್ ಐ ಗೋ ಬಿಹೈಂಡ್ ಇಟ್. ದಟ್ಸ್ ವೈ ಐ ಸೆಡ್ ಐ ಡೋಂಟ್ ಡ್ರೀಮ್. ನನಗೆ ಗೊತ್ತಿರೋದು ಒಂದು ಸಿನಿಮಾನೇ ನಾವು ಕನಸು. ಅದರಲ್ಲಿ ಏನು ಕನಸು ಕಾಣೋದು? ನಿಮ್ಮ ಕನಸನ್ನೆಲ್ಲ ಈಡೇರಿಸೋದಕ್ಕೆ ಸಿನಿಮಾ ಇರೋದು. ಒಬ್ಬ ಹೀರೋ ಹೋಗಿ 25 ಜನ ಕುಡಿತಾನೆ, 20,000 ಬುಲೆಟ್ನ ಮಿಸ್ ಮಾಡ್ಕೊಂಡು ಹೋಗ್ತಾನೆ, ನದಿ ದಾಟ್ತಾನೆ. ದೇವ್ರ ಕೈಯಲ್ಲಿ ಮಾಡೋಕ್ಕಾಗಿರೋದೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ ನಾವು. ಗೊತ್ತಾಯ್ತಾನ? ತೊಂದರೆ ಇರೋ ಜಾಗದಲ್ಲಿ ಹೀರೋ ಇರ್ತಾನೆ.
ಪೊಲೀಸ್ ಇರ್ತಾರೋ ಬಿಡ್ತಾರೋ, ಅಲ್ಲಿ ಹೀರೋ ಬಂದ್ಬಿಡ್ತಾನೆ ಫಸ್ಟ್. ಎಲ್ಲ ಮಾಡೋದು ಸಿನಿಮಾನೇ. ಸೊ ವಿ ಟಚ್ ಯುವರ್ ಡ್ರೀಮ್ಸ್. ಹೌ ಸಿನಿಮಾ ನೋಡಿದಾಗ ನಮ್ಮೆಲ್ಲರಿಗೂ ಅನ್ಸೋದು, ಹೌ ಐ ವಿಶ್ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಹೌ ವಿ ವಿಶ್ ಎವ್ರಿಥಿಂಗ್ ಇಸ್ ಸೋ ಸಿಂಪಲ್ ಆ್ಯಂಡ್ ನೈಸ್. ದಟ್ ಇಸ್ ಅ ಡ್ರೀಮ್. ಸೊ ವಿ ಆರ್ ಟಚಿಂಗ್. ನಿಮ್ಮ ಕನಸುಗಳನ್ನ ಮುಟ್ಟೋದಕ್ಕೆ ಸಿನಿಮಾ ಮಾಡೋದು ನಾವು. ಅದರಲ್ಲೂ ಕನಸು ಕಾಣ್ತಾ ಇದ್ದೀವಿ ನಾವು ಅಂದರೆ ತಪ್ಪಾಗುತ್ತೆ. ನನ್ನ ಪ್ರಕಾರ ಇದು ನನ್ನ ಅನಿಸಿಕೆ. ನಾನು ಕನಸು ಕಾಣಲ್ಲ. ನನಗೇನಾದ್ರು ಒಂದು ಆಸೆ ಇದ್ದರೆ ಈ ಥರ ಒಂದು ಸಿನಿಮಾ ಮಾಡಬೇಕು, ಇಲ್ಲ ಜೀವನದಲ್ಲಿ ಏನಾದ್ರು ಒಂದು ಆಸೆ ಇದ್ದರೆ ಈ ಥರ ಮಾಡಬೇಕು, ಐ ವಿಲ್ ಗೋ ಆಫ್ಟರ್ ಇಟ್. ಐ ವಿಲ್ ಗೋ ಟು ಗೆಟ್ ಇಟ್. ಬಿಕಾಸ್ ಡ್ರೀಮಿಂಗ್ ಈಸ್ ನಾಟ್ ಮೈ ಡೊಮೈನ್.